ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಹೋಗಿದ್ದೆ ಸುಲ್ತಾನ್‌ಪೇಟೆಗೆ. ಸಿಂಪಲ್ ಆಗಿ ಒಂದು ಫಂಕ್ಷನ್ನು, ಇದು ದೇವ್ರಿಗೆ ಮೆರವಣಿಗೆ ಮಾಡಕ್ಕೆ ಬಿರಿಯಾನಿ 100 ಕೆಜಿ ಮಾಡಕ್ಕೆ ಹೋಗಿದ್ದೆ. 2 ಪಾತ್ರೆ ಮಾಡ್ತಾ ಇದ್ದೀನಿ. ಒಂದು ಅಕ್ಕಿ ಮುಟ್ಟಿದ್ದೀನಿ, 4 ಮೂಟೆ ಎಲ್ಲ ತರಕಾರಿ ಎಲ್ಲ ಹಚ್ಕೊಂಡೆ. ಇನ್ನೊಬ್ಬರು ಸಪೋರ್ಟಿಗೆ ಇಬ್ಬರಿದ್ರು. ಮನೆಯವ್ರು ಮಿಕ್ಸಿಗೆಲ್ಲ ಹಾಕ್ಕೊಡ್ತಾ ಇದ್ರು. ಮತ್ತು ನಾನು ಬಂದು ಬಿರಿಯಾನಿ ಕೂಡ ಪಾತ್ರೆ ಕೂಡ ಒಲೆ ಅಂಟಿಸ್ಬಿಟ್ಟು ಇಕ್ಕಿದೆ. ಒಗ್ಗರಣೆ ಐಟಮ್ ಕೂಡ ಹಾಕ್ಬಿಟ್ಟು ಈರುಳ್ಳಿ ಕೂಡ ಹಾಕಿದ್ದೆ. ಎಲ್ಲ ಪೇಸ್ಟ್‌ಗಳು ಕೂಡ ಹಾಕಿದೆ. ಸೌದೆ ಮಾತ್ರ ಸೂಪರ್ ಆಗಿತ್ತು. ಸೌದೆ ಮಾತ್ರ A1 ಆಗಿತ್ತು. ಸಖತ್ತಾಗಿ ಉರಿತಾ ಇತ್ತು ಬೆಂಕಿ ಮಾತ್ರ. ನಂದಿ ಬೆಟ್ಟ ಪಕ್ಕದಲ್ಲೇ ಅಡುಗೆ ಮಾಡ್ತಾ ಇದ್ದಿದ್ದು. ಇದೊಂದು 50 ಕೆಜಿ, 40 ಕೆಜಿ ಚಿಕನ್, 50 ಕೆಜಿ ಅಕ್ಕಿ. ಇದನ್ನು ಬಂದು ದೇವ್ರಿಗೆ ಮೆರವಣಿಗೆ ಮಾಡ್ತಾ ಇದ್ರು, ಅದಕ್ಕೋಸ್ಕರ ಮಾಡಿಸ್ತಾ ಇದ್ರು. ಎಲ್ಲರೂ ವರ್ಷ ಮಾಡಿಸ್ತಾರಂತೆ ಬಿರಿಯಾನಿ. ಚಿಕನ್ ಕೂಡ ಹಾಕಿದೆ, ಟೊಮೊಟೊ ಕೂಡ ಹಾಕಿ, ಚಿಕನ್ ಕೂಡ ಹಾಕಿ, ಉಪ್ಪು 2 ಕೆಜಿ ಉಪ್ಪು ಕೂಡ ಹಾಕಿದ್ದೀನಿ. ಮತ್ತೆ ಬೇಕಾದ್ರೆ ನೋಡ್ಕೊಂಡು ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕಿದೆ. ಒಂದು ಅರ್ಧ ಕೆಜಿ ಚಿಕನ್ ಮಸಾಲ, ಸ್ವಲ್ಪ ಚಕ್ಕೆ ಲವಂಗ ಪೌಡರು, ಸ್ವಲ್ಪ ಮೆಣಸಿನ ಪೌಡರ್ ಕೂಡ ಹಾಕಿದ್ದೀನಿ. ಬೆಂಕಿ ಮಾತ್ರ ಸಖತ್ತಾಗಿ ನೋಡಿ ಹೆಂಗೆ ಉರಿತಿದೆ ಬೆಂಕಿ. ಸೌದೆ ಮಾತ್ರ ನಂಬರ್ 1. ಮೊಸರು ಕೂಡ ಹಾಕಿದ್ದೀನಿ. ಒಂದು 3 ಲೀಟ್ರ್ ಮೊಸರು ಕೂಡ ಹಾಕಿದೆ. ಮತ್ತು ಅಕ್ಕಿ ಹಾಕಿದ್ಮೇಲೆ 1 ಲೀಟ್ರ್ ಹಾಕಿದೆ. ಎಲ್ಲ ಮಾಡ್ತಾ ಇದ್ದೆ, ಒಬ್ಬನೇ ಹೋಗಿದ್ದಿದ್ದು. ಚಿಕನ್ ಕೂಡ ಬೇಯ್ತಾ ಇತ್ತು. ಚೆನ್ನಾಗಿ ಬೇಯ್ತಾ ಇತ್ತು ಅಂತ ಹೇಳ್ಬಿಟ್ಟು ಅಣ್ಣನಿಗೆ ಒಬ್ಬರಿಗೆ ನೀರು ಹಾಕೋಣ, 12 ಬಕೆಟ್ ನೀರು ಹಾಕೋಣ ಅಂತ ಹೇಳಿದೆ. ಎಲ್ಲ ಬೇಯ್ತಾ ಇತ್ತು, ಉಪ್ಪು ಕೂಡ ಹಿಡ್ದಿತ್ತು ಚಿಕನ್ಗೆ. ನೀರು ಕೂಡ ಹಾಕ್ಸ್ತಾ ಇದ್ದೆ ಬಕೆಟಲ್ಲಿ. 12 ಬಕೆಟ್ ಕೂಡ ನೀರು ಹಾಕ್ಸ್ದೆ ಆ ಬಕೆಟಲ್ಲಿ. ಮತ್ತು ಪಾಲಕ್ ಸೊಪ್ಪು, ಪುದೀನ ಸೊಪ್ಪು ರೋಸ್ಟ್ ಮಾಡಬೇಕಾಯ್ತು. ಅದು ಕೂಡ ರೋಸ್ಟ್ ಮಾಡಿ ಲಾಸ್ಟಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು ರೋಸ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಫುಲ್ ರೋಸ್ಟ್ ಮಾಡಿಬಿಟ್ಟು ಬಿರಿಯಾನಿಗೆ ಹಾಕ್ತೀನಿ. ಪಾಲಕ್ ಸೊಪ್ಪು, ಪುದೀನ ಸೊಪ್ಪು ತುಂಬಾ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಈಗೆಲ್ಲ ಮಿಕ್ಸಿ ಕೂಡ ಹಾಕ್ಸ್ದೆ. ನೀರು ಕೂಡ ಕುದಿಯಕ್ಕಿದೆ ಅಂತ ಹೇಳ್ಬಿಟ್ಟು ತೆಗೆದ್ಬಿಟ್ಟು ಅಕ್ಕಿ ಕೂಡ ಹಾಕಿದ್ದೀನಿ. ಮತ್ತು ಪಾಲಕ್ ಸೊಪ್ಪು ಕೂಡ ಪೇಸ್ಟ್ ಮಾಡಿಕೊಟ್ರು ಹಾಕಲು ಹಾಕಿದ್ದೀನಿ. ಪಾಲಕ್ ಸೊಪ್ಪು ಕೂಡ ನೋಡೋಕ್ಕೆ ಈ ಥರ ಇತ್ತು ನೋಡಿ, ತುಂಬಾ ಚೆನ್ನಾಗಿತ್ತು ಕಲರು. ಸ್ವಲ್ಪ ಜಾಸ್ತಿ ಹಾಕಿದ್ರೆ ಗ್ರೀನ್ ಬರೋದು, ನಾನು ಸ್ವಲ್ಪ ಕಮ್ಮಿನೇ ಹಾಕಿದೆ, 2 ಪಾತ್ರೆ ಬೇಕು ಅಂತ ಹೇಳ್ಬಿಟ್ಟು. ಅಕ್ಕಿ ಎಲ್ಲ ಕುದೀತಾ ಇತ್ತು. ಇನ್ನು ಆಲ್ಮೋಸ್ಟ್ ದಮ್ಮಾಗೋ ಟೈಮ್ ಕೂಡ ಆಗಿತ್ತು. ತುಂಬಾ ಸಪೋರ್ಟ್ ಮಾಡಿದ್ರು ಮನೆಯವರು. ಆ ಕಡೆ ಒಲೆ ಕೂಡ ಹಾಕು ಅಂತ ಹೇಳಿದೆ. ಇಟ್ಕೆಗಳು ಹೈಟ್ ಕಮ್ಮಿ ಇದೆ, ಇಟ್ಕೆಗಳು ಇಕ್ಕೋಣ ಅಂತ ಹೇಳಿದೆ. ಒಲೆ ಕೂಡ ದಮ್ಮ ಹಾಕ್ಬಿಟ್ಟೆ. ತುಂಬ ಬಿಸಿ ಜಾಸ್ತಿ ಕಷ್ಟ ಆಯಿತು. ಒಬ್ಬನೇ ಹೋಗಿದ್ದು, ಕ್ಯಾಂಡಲ್ ನಾನೇ ಹಾಕ್ಬೇಕಾಗಿತ್ತು. 2ನೇ ಪಾತ್ರೆಗೆ ಅನ್ನ ಹಾಕ್ದೆ. ಅದು ಬೆಂಕಿ ನೋಡಿ ಹೆಂಗೆ ಉರಿತೈತೆ. ಮತ್ತು ಇದಕ್ಕೆ ಕೂಡ ಒಗ್ಗರಣೆ ಕೂಡ ಹಾಕ್ಕೊಂಡೆ. ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಅದು ಎಲ್ಲ ಊಟ ಬೇಕು ದಮ್ ತೆಗಿ ಅಂತ ಹೇಳ್ತಾಯಿದ್ರು. ದಮ್ ಕೂಡ ಬಿಚ್ಚಕ್ಕೆ ಈ ಥರ ಇತ್ತು. ಅದು ದಮ್ ಕೂಡ ಬಿಚ್ಚಿಕೊಟ್ಟೆ. ಅದು ಆಲ್ರೆಡಿ ವಿಡಿಯೋ ಹಾಕಿದ್ದೇನೆ. ದಮ್ ನೀಟಾಗಿ ಬಂದಿತ್ತು ಬಿರಿಯಾನಿ. ಸಖತ್ತಾಗೈತೆ ಅಣ್ಣ ಅಂತ ಹೇಳಿದ್ರು. ಒಂದೇ ಒಂಚೂರು ಉಪ್ಪು ಕಮ್ಮಿ ಐತಿ ಅಂತ ಹೇಳಿದ್ರು. ಇಲ್ಲ ಸ್ವಲ್ಪ ಅರ್ಧ ಮೇಲೆ ಕರೆಕ್ಟಾಗಿದೆ ಅಂತ ಹೇಳಿದ್ರು. ತುಂಬ ಚೆನ್ನಾಗಿ ಬಂದಿತ್ತು ಬಿರಿಯಾನಿ. ನೋಡಿ ಈ ಥರ ಇದೆ. ಯಾವುದೇ ಅಕ್ಕಿ ಏನೂ ಹಾಕಿಲ್ಲ, ಬರೀ ಅಕ್ಕಿ ಮಾತ್ರ, ಸ್ಟೀಮ್ ರೈಸ್ ಮಾತ್ರ ಹಾಕಿರೋದು. ಫುಲ್ಲು ಹಾಕಿದ್ದೆ. ಇದು ಕೂಡ ನೀರು ಹಾಕ್ಸ್ದೆ. ನೀರು ಹಾಕ್ಬಿಟ್ಟು ಪ್ಲೇಟಾಗಿ ಕೂಡ ಹಾಕ್ಬಿಟ್ಟೆ. ಪ್ಲೇಟ್ ಹಾಕಿ ಇದು ಕೂಡ ಅಕ್ಕಿ ಹಾಕಿದ್ದೀನಿ, ತಿರುಗಿಸ್ತಾ ಇದ್ದೀನಿ ನೋಡಿ. ಮತ್ತು ಅದು ಇಳಿಸ್ಬೇಕು ಕೆಳಕ್ಕೆ ಅಂತ ಹೇಳಿದ್ರು. ನಮ್ಮ ಪಾತ್ರೆ ಹಾಕ್ಕೊಂಡು ಇಳಿಸ್ಕೊಳ್ಳಿ, ಆರಾಮಾಗಿ ಇಳಿಸ್ಕೊಬೋದು ಅಂತ ಹೇಳಿದೆ. ಆ ಕಡೆ ಪಾತ್ರೆ ಹಾಕ್ಕೊಳ್ಳಿ ಅಂತ ಹೇಳಿದೆ. ಇಳಿಸ್ಬಿಟ್ರು ಪಾತ್ರೆ ಕೂಡ. ಹಣ್ಣು ಆಲ್ಕೋಲ್ಗೆಲ್ಲ ಹಾಕ್ಕೊಡ್ತಾಯಿದ್ರು. ಇದು ಹಣ್ಣು ಬಂದು ದಮ್ ಹಾಕ್ತಾಯಿದ್ದ, ಕೆಂಡ ಹಾಕ್ತಾಯಿದ್ದ. ಮತ್ತು 10 ಕೆಜಿ ಚಿಕನ್ ಫ್ರೈ ಮಾಡಿಕೊಡು ಅಂತ ಹೇಳ್ದ. 10 ಕೆಜಿ ಚಿಕನ್ ಫ್ರೈ ಮಾಡಿಕೊಡು, ಸ್ವಲ್ಪ ಶೇರ್ವ ಜಾಸ್ತಿ ಇರಲಿ ಅಂತ ಹೇಳ್ದ. ಮತ್ತು ಆಟೋಲ್ಲಿ ಇಳಿಸೋಕೆ ಚಿಕ್ಕ ಚಿಕ್ಕ ಪಾತ್ರೆಗಳು ತಕ್ಕಂತಾಯಿದ್ರು ಅವರೇ. ನಂಗೆ ತೆಗಿ ಅಂತ ಹೇಳಿ ನನ್ನ ಕೈಲಿ ಆಗಲ್ಲ ಅಂತ, ಕೈಲಿ ನೋವ್ತಾ ಇದೆ ಅಂತ ಹೇಳಿದೆ. ಚೆನ್ನಾಗಿ ದಮ್ ಕೂಡ ಆಗಿತ್ತು, ದಮ್ ಕೂಡ ಬಿಚ್ಚಿದೆ. ಯಾವುದೋ 3 ಪಾತ್ರೆ ಆಗಿತ್ತು ಫಸ್ಟ್ ದಮ್ ಹಾಕಿರೋದು. ಅದು ದಮ್ ಬಿಚ್ಚಿಬಿಟ್ಟು ಎಲ್ಲ ಫೋಟೋ ನೋಡಿದೆ. ಈ ಥರ ಬಂತು ವಿಡಿಯೋ ಮಾಡಿದೆ ಲಾಸ್ಟಲ್ಲಿ. ಥ್ಯಾಂಕ್ ಯು. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕಿ ಏನಾದರೂ ಅಡುಗೆ ಬೇಕಂದರೆ.